ಪತ್ರಿಕಾಗೋಷ್ಠಿಯ ಒಂದು 12:30ಗೆ ಪತ್ರಿಕಾಗೋಷ್ಠಿ ಕರೆದಿದೆ. ಹಲವು ಕಾರ್ಯಕ್ರಮಗಳಿಂದ ಸುಮಾರು ಒಂದು ತಾಸು ತಡವಾಗಿ ಬಂದಿದ್ದಕ್ಕೆ ನಿಮ್ಮಲ್ಲಿ ವಿಷಾದವನ್ನು ವ್ಯಕ್ತಪಡಿಸ್ತಾ, ಇವತ್ತು ನಮ್ಮ ಹಾಸನ ಜಿಲ್ಲಾಡಳಿತ, ಹಾಸನ ಜಿಲ್ಲಾ ಪಂಚಾಯತ್ ಹಾಗೂ ಕೌಶಲ್ಯಾಭಿವೃದ್ಧಿ ಇಲಾಖೆ ವತಿಯಿಂದ ಶನಿವಾರ ಇದೇ ತಿಂಗಳು 7ನೇ ತಾರೀಕಿನಂದು ಮಾರ್ಚ್ 7ರಂದು ನಮ್ಮ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಒಂದು ಬೃಹತ್ ಆದಂತಹ ಉದ್ಯೋಗ ಮೇಳವನ್ನು, ಯುವ ಉದ್ಯೋಗ ಮೇಳವನ್ನು ನಾವು ಹಮ್ಮಿಕೊಂಡಿದ್ದೀವಿ. ನಾನು ಮನವಿ ಮಾಡ್ತೀನಿ ಮಾಧ್ಯಮ ಮುಖಾಂತರ ಎಲ್ಲ ನನ್ನ ನೆಚ್ಚಿನ ಯುವಕ ಯುವತಿಯರಿಗೆ, ನಮ್ಮ ಎಲ್ಲ ಹಾಸನ ಜಿಲ್ಲೆಯ ನಾಗರಿಕ ಬಂಧುಗಳಿಗೆ ಈ ಒಂದು ಉದ್ಯೋಗ ಮೇಳದಲ್ಲಿ ತಾವು ಭಾಗವಹಿಸಿ ತಮ್ಮ ತಮ್ಮ ವಿದ್ಯಾರ್ಹತೆ ತಕ್ಕಂತೆ ಸುಮಾರು ಕಂಪನೀಸಲ್ಲಿ ನಮಗೆ ಸುಮಾರು ಜಾಬ್ ವೇಕೆನ್ಸೀಸೇ ಒಂದು 10,000 ಅಂತ ಹೇಳಿದ್ದಾರೆ. ನೋಡುವ ಅವತ್ತು ಎಷ್ಟು ಕಂಪನೀಸ್ ಬರ್ತದೆ ಅದ್ರ ಮೇಲೆ ತಿಳ್ಕೊಂಡು ತಮ್ಮ ವಿದ್ಯಾರ್ಹತೆ, ಡಿಪ್ಲೊಮಾ ಆಗಿರ್ಬೋದು, ITI ಆಗಿರ್ಬೋದು, PU ಡಿಗ್ರಿ ಹಾಗೂ ಇಂಜಿನಿಯರಿಂಗ್ ಇಂದ ಸುಮಾರು ಬೆಂಗಳೂರಿನಿಂದ ಆಗಿರ್ಬೋದು, ಬೇರೆ ಬೇರೆ ಜಿಲ್ಲೆಗಳಿಂದ ಕಂಪನೀಸ್ ಬರ್ತಾ ಇದೆ. ನೀವೆಲ್ಲ ಯಾರು ಉದ್ಯೋಗಾಕಾಂಕ್ಷಿಗಳಿದ್ರು, ಯಾರು ನಮ್ಮ ಡಿಗ್ರೀಸ್ ಎಲ್ಲ ಮಾಡಿ ಕೆಲಸಕ್ಕಾಗಿ ಪರದಾಗ್ತಿದ್ರು, ಇಂಥವ್ರಿಗೆ ಒಂದು ಸದುಪಯೋಗ ನಮ್ಮ ಜಿಲ್ಲೆಯಿಂದ ಮಾಡ್ತಿರುವಂಥದ್ದು. ಮಾಧ್ಯಮ ಮಿತ್ರರಿಗೂ ಸಹ ಮನವಿ ಮಾಡ್ತೀನಿ, ಇದನ್ನು ಅತಿ ಹೆಚ್ಚು ಪ್ರಸಾರವನ್ನು ಮಾಡಿ, ಅತಿ ಹೆಚ್ಚು ಪ್ರಚಾರವನ್ನು ಮಾಡಿ ನಮ್ಮ ಯುವತಿಯ ಮಿತ್ರರಿಗೆ ಒಂದು ನೆರವಾಗುವಂಥ ಕೆಲಸ ನೀವು ಸಹ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ಅದೇ ಶನಿವಾರ 7ನೇ ತಾರೀಕು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಈ ಒಂದು ಉದ್ಯೋಗ ಮೇಳ ಇದ್ದು, ಅವತ್ತು ನಮ್ಮ ಜನ ಸರ್ಕಾರದ ಹಾಗೂ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಂತಹ ಕೃಷ್ಣ ಬೈರೇಗೌಡರು ಸಾಹೇಬರು ಸಹ ಅವತ್ತು ಬಂದು ಉದ್ಘಾಟನೆಯನ್ನು ನೆರವೇರಿಸ್ತಾರೆ. ನಮ್ಮ ಜಿಲ್ಲಾಡಳಿತ ಈಗಾಗಲೇ ನಿಮಗೆಲ್ಲ ಸವಿಸ್ತಾರವಾಗಿ ನಮ್ಮ ಗೌರವಾನ್ವಿತ ಜಿಲ್ಲಾಧಿಕಾರಿಗಳಂತಹ ಲತಾ ಮೇಡಮ್ ಅವರು ನಿಮಗೆ ವಿವರಿಸಿದ್ದಾರೆ. ಹಾಗಾಗಿ ಎಲ್ಲರೂ ಇದಕ್ಕೆ ಸಹಕಾರವನ್ನು ಕೊಡಬೇಕು. ಇನ್ನು 4 ದಿನದಿಂದ ಅತಿ ಹೆಚ್ಚು ಮಾಧ್ಯಮದಲ್ಲಿ ಪ್ರಚಾರ ಮಾಡಿದ್ರೆ ನಮ್ಮ ಕೈಯಿಂದ ಎಲ್ಲೋ ಒಂದು ಕಡೆ ನಿರುದ್ಯೋಗನ ನಿರ್ಮೂಲನೆ ಮಾಡಲಿಕ್ಕೆ ನಮ್ಮದೊಂದು ಅಲ್ಲಿನ ಸೇವೆ ಅನ್ನೋ ರೀತಿಯಲ್ಲಿ ಎಲ್ಲರೂ ಭಾವಿಸಿ ಇವೆಲ್ಲ ಕೈ ಜೋಡಿಸ್ಬೇಕಂತ ಕೇಳ್ಕೊತೀನಿ. ಸರ್ವೇ ಸಾಮಾನ್ಯ, ನಾನು ಒಂದು ಸಲ ಈಗ ಒಂದು 6 ತಿಂಗಳಲ್ಲಿ ಒಂದಷ್ಟು ಜನನ್ನು ಕರೆದಿದ್ದೆ. ನಮ್ಮ ಈಗಿರುವಂತಹ ಹಿಮತ್ ಸಿಂಗ್ ಆಗಿರ್ಬೋದು, ಜಾಕಿ ಆಗಿರ್ಬೋದು, ಅವ್ರಿಗೂ ನಾನು ಮನವಿ ಮಾಡಿದ್ದೆ, ಜೊತೆಗೆ ನಾನು ಸೂಚನೆ ರೀತಿಯಲ್ಲಿ ಕೊಟ್ಟಿದ್ದೆ. ನೋಡಿ, ಬೇರೆ ಅಸ್ಸಾಮು, ಬೇರೆ ಬೇರೆ ರಾಜ್ಯಗಳಿಂದ ಕರೆಸೋದಕ್ಕಿಂತ ಹೆಚ್ಚಾಗಿ ನಮ್ಮ ಲೋಕಲ್ ಅವ್ರಿಗೆ ನೀವು ಒತ್ತು ಕೊಡಬೇಕು. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ನಮ್ಮ ಯಾವುದೇ ರೀತಿಯ ಸಹಕಾರ ಜಿಲ್ಲಾಡಳಿತದಿಂದ ನಿಮ್ಗೆ ಇರಲ್ಲ ಅಂತಲೂ ಸಹ ನಾನು ಎಚ್ಚರಿಕೆ ಕೊಡಿಸಿದೆ. ನಮ್ಮ DC ಅವರು, ಹಳೆಯ DC ಅವರು ಸಹ ಇದನ್ನು ವಾರ್ನ್ ಮಾಡಿದರು. ನಮ್ಮ ಮುಂಚೆ ಇದ್ದಂತಹ ನಿಕಟಪೂರ್ವ DC ಅವರು ಈಗಲೂ ಸಹ ನಾನು ನಮ್ಮ ಲತಾ ಮೇಡಮ್ ಅವ್ರಿಗೂ ಸಹ ಹೇಳ್ತೀನಿ, ಇನ್ನೊಂದ್ಸಲಿ ಈ ರೀತಿಯ ಒಂದು ಸಭೆ ಕರೆಸಿ ನಾವು ಆ ಸಭೆಯಲ್ಲಿ ಭಾಗವಹಿಸಿ ಕಟ್ಟುನಿಟ್ಟಿನ ಒಂದು ಸೂಚನೆ ಕೊಡಿಸುವಂಥ ಕೆಲಸವನ್ನು ಮಾಡ್ತೀವಿ. ಅದು ನಾನು ಒಪ್ಕೊತೀನಿ, ಅದು ಸಮಸ್ಯೆ ಇದೆ. ಅವರೆಲ್ಲ ಅಸ್ಸಾಮು, ಬೇರೆ ಬೇರೆ ರಾಜ್ಯದಿಂದ ಕರ್ಕೊಂಡ್ಬಂದು ಈ ಒಂದು ಕಂಪ್ಲೇಂಟ್ ನನಗೂ ಸಹ ಗಮನಕ್ಕೆ ಬಂದಿದೆ. ಇನ್ನು ಮುಂದಿನ ದಿನಗಳಲ್ಲಿ ಇದನ್ನ ಯಾವ ರೀತಿ ಕ್ರಮ ತಗೋಬೇಕು, ಹಾಗಾಗಿ ನಮ್ಮ ಸಹಕಾರ ಇಲ್ಲದೆ ಯಾವುದೇ ಕಾರಣಕ್ಕೂ, ಜಿಲ್ಲಾಡಳಿತ ಸಹಕಾರ ಇಲ್ಲದೆ ಯಾವುದೇ ಇಂಡಸ್ಟ್ರಿಗಳು ನಡೆಯೋಕ್ಕಾಗಲ್ಲ. ನಮ್ಮ ಸಹಕಾರ ಇರಬೇಕು ಅಂತ ಹೇಳಿದ್ರೆ ಇವರು ಸಹ ನಮ್ಮ ಸ್ಥಳೀಯ ಯುವಕ ಯುವತಿಯರಿಗೆ ಒತ್ತು ಕೊಡಬೇಕು. ಅದನ್ನು ಈಗ ಇನ್ನೊಂದು 15 ದಿವಸದಲ್ಲಿ ಒಂದು ಸಭೆ ರೀತಿ ಕರೆದು ಅದನ್ನು ಮಾಡುವಂಥ ಕೆಲಸವನ್ನು ಮಾಡ್ತೀವಿ.